ಸದ್ಬಿದ್ದಿರೋ ರೌಡಿಗಳ ಕೈ ಮೇಲೆ ಹಿಂದಿ ಭಾಷೆಯಲ್ಲಿ ಹಚ್ಚಿರೋದನ್ನ ನೋಡಿದ್ರೆ ಇವ್ರು ಯಾರು ನಮ್ಮ ಸ್ಟೇಟ್ ಅವರಲ್ಲ ಅನ್ಸುತ್ತೆ ಸರ್. ಕಸದ ರಾಶಿಗಿಂತ ರೌಡಿಗಳ ಹೆಣದ ರಾಶಿನೇ ದೊಡ್ಡದಾಗಿತ್ತು ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ಗೂಳಿ ಅನ್ನೋ ರೌಡಿನ ಕೊಲೆ ಮಾಡಕ್ಕೆ ಅಂತ ಶಿವಾಜಿನಗರದ ಫಯಾಜ್ ಬಿಹಾರದಿಂದ ರೌಡಿಗಳನ್ನ 2 ದಿನ ಮುಂಚಿತವಾಗಿ ಕರೆಸಿದ್ದ ಅಂತ ನಮ್ಮ ಮೆಸೇಜ್ ಬಂದಿದೆ. ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಏನ್ ಸರ್? ನಾನೇನ್ ಹೇಳ್ತೀನಿ ಅನ್ನೋದನ್ನ ಬಿಡಿ, ನಿಮಗೆ ಯಾರಿಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ವಾ? ಬಿಹಾರಿ ರೌಡಿಗಳು ಬೆಂಗಳೂರಿಗೆ ಬಂದಿರೋ ವಿಷಯ 2 ದಿವಸ ಮುಂಚೆನೆ ಗೊತ್ತಿದ್ರು ಸುಮ್ಮನೆ ಇದ್ರಿ. ಯಾಕೆ? ಫ್ರಂಟ್ ಪೇಜ್ ಅಲ್ಲಿ ನ್ಯೂಸ್ ಗ್ರ್ಯಾಂಡ್ ಆಗಿರುತ್ತೆ ಅಂತನಾ? ನಮಗೆ ಇನ್ಫಾರ್ಮ್ ಮಾಡಿ ನೀವು ನಮ್ಮ ಜೊತೆ ಮಿಂಗಲ್ ಆಗಿದ್ದಿದ್ರೆ ಇವತ್ತು ಈ ತರ ಪ್ರಶ್ನೆ ಕೇಳಕ್ ಆಗ್ತಿರ್ಲಿಲ್ಲ ಅಲ್ಲ? ಕ್ರೈಮ್ ಅನ್ನ ವೈಭವೀಕರಿಸಿ ರೌಡಿಗಳನ್ನ ಹೀರೋಗಳ ತರ ತೋರಿಸ್ತಾ ನಮ್ಮನ್ನ ರೌಡಿಗಳನ್ನ ಇಂಟರ್ವ್ಯೂ ಮಾಡ್ತಾ ಜನಗಳಿಗೆ ಟೆನ್ಷನ್ ಆಗೋ ತರ ಕ್ಲಿಪ್ಪಿಂಗ್ ತೋರಿಸ್ತೀರಾ. ಚಾನೆಲ್ ಪಾಪ್ಯುಲಾರಿಟಿ, ಮ್ಯಾಗ್ಝಿನ್ ಪಾಪ್ಯುಲಾರಿಟಿ ಅಂತ ನಿಮ್ ಟೆನ್ಷನ್ ನಿಮ್ಗೆ. ನೀವೇ ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾವನು ಯೋಚನೆ ಮಾಡಲ್ಲ? ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತು ಪ್ರಾಣ ಒತ್ತೆ ಇಟ್ಟು ಅಕ್ಯೂಸ್ ನ ಹಿಡಿಯೋದು ನಾವೇ. ನಾವು ಎಲ್ಲಾ ಡೀಟೇಲ್ಸ್ ತಗೊಂಡು ನಿಮ್ಗೆ ಹೇಳಿ ಕಳಿಸ್ತೀನಿ. ಈಗ ಹೋಗಿ ಪ್ಲೀಸ್. ಸ್ಕೂಲಿಗೆ ಟೈಮ್ ಆಗ್ತಿದೆ, ಎಲ್ಲ ಬೇಗ ಬನ್ನಿ. ಗುಡ್ ಮಾರ್ನಿಂಗ್ ಮೈ ಚೈಲ್ಡ್. ಪಪ್ಪ ರೆಡಿ, ಚಿಕ್ಕಪ್ಪ ಆಲ್ಸೋ ರೆಡಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್. ಏನು ಹೇಳ್ತಿದ್ದೆ? ಎಸ್, ಫೈನಾನ್ಸ್ ಮಿನಿಸ್ಟರ್ ಕಾಯ್ತಾ ಇದಾರೆ ಸರ್. ಗಾಯಕ್ ಹೇಳ್ರಿ. ಸರಿ ಸರ್. ಎಲ್ಲ ವಿಐಪಿಗಳು ನಿಮಗ್ ಕಾಯ್ತಾ ಇದ್ರೆ ನೀವಿಬ್ರು ನಿಮ್ ಹೆಂಡತಿರ್ ಕಾಯ್ತಾ ಇದ್ದೀರಾ. ನನ್ಗ್ ನೋಡಕ್ ಆಗಲ್ಲ. ಏನಂದ್ರೆ ಸ್ವಲ್ಪ ಹುಕ್ಕಾಕಿ. ಈಗೇನ್ ಹಾಕ್ತಿರೋ ಇಲ್ವೋ ನೀವು? ಆಯ್ತಾಯ್ತು. ಏನು ಅಂದ್ರೆ ಏನೇ ನೋಡಿ, ಈ ಸೀರೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗ್ ಕಾಣ್ತಿದ್ದೀನಾ? ಆ ಸೀರೆ ಏನೇ ಚೆನ್ನಾಗಿದೆ, ನೀನ್ ಉಟ್ಕೊಂಡ ಮೇಲೆ ಅಲ್ವೇನೆ ಅದಕ್ಕೊಂದು ಅಂದ ಚಂದ ಬಂದಿದ್ದು. ಸರಿ ಸರಿ, ಇದಕ್ಕೇನ್ ಕಮ್ಮಿ ಇಲ್ಲ. ತಗೊಳ್ಳಿ, ಚೆಕ್ ಸೈನ್ ಹಾಕಿ. ಯಾಕೆ ಅಂತ ಕೇಳಲೇ ಇಲ್ಲ. ಯಾವತ್ತೆ ಯಾಕೆ ಅಂತ ಕೇಳಿದೀನಿ ನಿನ್ನ. ಅಕ್ಕ, ಇವತ್ತೇನ್ ನಿನ್ ಪ್ರೋಗ್ರಾಮು? ಫಸ್ಟ್ ಕ್ಲಬ್ ಅಲ್ಲಿ ಮೀಟಿಂಗು, ಆಮೇಲೆ ಆರೋಗ್ಯದ ಅರಿವಿನ ಬಗ್ಗೆ ಸ್ಲಮ್ ಅಲ್ಲಿ ಭಾಷಣ. ಅಯ್ಯಯ್ಯೋ, ಸ್ಲಮ್ಮ ಕೊಳುಕ್ರೆ ತುಂಬಿರೋ ಕೊಳಗೇರಿಗೆ ಹೋಗ್ತಿದ್ಯಾ ಅಕ್ಕ? ಬಿ ಕೇರ್ಫುಲ್. ಡೋಂಟ್ ವರಿ, ಇದೆಲ್ಲ ನಂಗೆ ಹೊಸ್ತಾ? ಮನೆಗ್ ಬಂದ ತಕ್ಷಣ ಟಬ್ ತುಂಬಾ ಡೆಟಾಲ್ ಹಾಕಿ 1 ಗಂಟೆ ಸ್ನಾನ ಮಾಡೋದಿಲ್ವಾ? ಮೇಡಮ್ಮು ಇನ್ನು ರೆಡಿನೋ ಇಲ್ವೋ ಅಂತ ಗೊತ್ತಾಗ್ಲೇ ಇಲ್ವೇ? ಮೇಡಮು ಟೈಮ್ ನ ಮಿಸ್ ಮಾಡಲ್ವಲ್ಲ? ಮಮ್ಮಿ, ಈ ಬಾಸ್ ಟ್ಯಾಕ್ಸ್ ಕೊಟ್ರೆ ತಾನೇ ಮೇಡಮ್ ಮೇಲಿಂದ ಕೆಳಗ್ ಬರೋದು. ಹೇ ಯು ನಾಟಿ. ಆಂಟಿ, ಕೆಳಗಡೆ ಮಾಡ್ರನ್ ಮಮ್ಮೀಸು, ಸರೆಂಡರ್ ಫಾದರ್ಸು ನಿಮ್ಗ್ ಕಾಯ್ತಾ ಇದಾರ ಆಂಟಿ. ಹೇ ಕತ್ತೆ, ದೊಡ್ಡೋರ್ಗೆ ಹಾಗೆಲ್ಲ ಹೇಳ್ತಾರಾ? ಕತ್ತೆ ಕರಿಯಲ್ಲ, ವದ್ಯತ್ತೆ. ಈಗ ಬನ್ನಿ. ನಾನು ಲಕ್ಷ್ಮಣ್ ಮನೆ ಆಗದೇನ್ರಿ? ಹೊರಗಡೆ ಅಷ್ಟೊಂದ್ ಜನ ನಿಮಗ್ ಕಾಯ್ತಾ ಇದಾರೆ, ನೀವ್ ನನ್ ಕಾಯ್ತಾ ಇದ್ದೀರಾ? ಅಣ್ಣ, ಕಾಯೋದು ಕಾಯಿಸೋದು 2 ತಪ್ಪಲ್ವಾ? ನೀನ್ ಈ ಮನೆ ಮಹಾಲಕ್ಷ್ಮಿನಮ್ಮ. ನೀನ್ ಹುಟ್ಟಿದ ಮೇಲೆನೆ ಈ ಆಸ್ತಿ, ಅಂತಸ್ತು, ಕೀರ್ತಿ ಎಲ್ಲ ಬಂದಿದ್ದು. ಇವು ಯಾವ ಇಲ್ಲ ಅಂದಿದ್ರೆ ಯಾರ್ ಕಾಯ್ತಾ ಇದ್ರು, ಯಾರ್ ಮರ್ಯಾದೆ ಕೊಡ್ತಾ ಇದ್ರು? ನೀನ್ ಕಣ್ಣು ಬಿಟ್ಟಾಗ್ಲಿಂದ್ಲು ನಮ್ಮ ಕಣ್ ಮುಂದೆ ಇರೋಳು ನಮ್ಮನೆ ಭಾಗ್ಯಲಕ್ಷ್ಮಿನಮ್ಮ ನೀನು. ಅಪ್ಪ ಅಮ್ಮನ್ ಕೊರತೆ ಇಲ್ದೆ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ರೂ ನನ್ನ ನೋಡ್ಕೋತಾ ಇದ್ದೀರಾ. ಓ ರಮ್ಯಾ, ನಿಮ್ಮಣ್ಣ ನನಗ್ ತಾಳಿ ಕಟ್ಟುವಾಗ್ಲೂ ನೀನ್ ಅವ್ರ ತೊಡೆ ಮೇಲ್ ಕೂತಿದ್ದೆ. ನೀನ್ ನಮಗೆ ಮೊದಲನೇ ಮಗು ಇದ್ದ ಹಾಗೆ. ನಿನಗಲ್ದೆ ಬೇರೆ ಯಾರ ಕಾಯ್ಬೇಕು? ನಾವೆಲ್ಲ ನಿನ್ನ ಹೊಸದಾಗ್ ಕಾಯೋ ತರ ಮಾತಾಡ್ತಿದ್ಯಲ್ಲ. ಕಮ್ ಆನ್. ಓವರ್ ಸೆಂಟಿಮೆಂಟ್ ಆಗಿ ನನ್ ಹೊಟ್ಟೆ ತುಂಬೋಯ್ತಲ್ಲ, ಇನ್ನೇನ್ ಟಿಫನ್ ಮಾಡ್ಲಿ? ಶಿವ, ಏನು ನೋಡ್ತಾ ಇದ್ಯಾ? ಕೊಡೋ ತಿಂಡಿನ. ಮೀಟಿಂಗ್ ಟೈಮ್ ಸರಿಯಾಗಿ ವಿಧಾನಸೌಧಕ್ಕೆ ಬಂದ್ಬಿಡ್ತೀನಿ ಸರ್. ಓಕೆ, ಬಾಯ್ ಪೂಜಾ. ಬಾಯ್ ಮಮ್ಮಿ. ಬಾಯ್ ರಮ್ಯಾ. ಬಾಯ್ ಅದ್ಗೆ ರೀ. ಗೊತ್ತು ತಾನೆ? ಬಾಯ್ ರಮ್ಯಾ. ಆಯ್ತೆ, ಬರ್ತಾ ಹಂಗೆ ಪಿಕಪ್ ಮಾಡ್ಕೊಂಡ್ ಬರ್ತೀನಿ. ನಾ ಬರ್ಬೇಕೇನೆ? ಯಾಕ್ರಿ, ನಾನೇನ್ ಕಳ್ದು ಹೋಗ್ತೀನಾ? ಬಾಯ್ ಬಾಯ್ ಬಾಯ್. ಓಕೆ ಅಣ್ಣ, ಬಾಯ್ ಅಣ್ಣ, ಬಾಯ್. ಬಾಯ್ ಪುಟ್ಟಿ, ನಿನ್ನ ಸ್ಕೂಲ್ ಡ್ರಾಪ್ ಮಾಡಿ ನಾ ಹಾಗೆ ಹೋಗ್ತೀನಿ. ಮಲ್ಲೇಶ್, ಅಣ್ಣ, ರಿಂಗ್ ರೋಡ್ ಅಲ್ಲಿ ನ್ಯೂ ಕನ್ಸ್ಟ್ರಕ್ಷನ್ಗೆ ಏನು ಲಿಟಿಗೇಷನ್ ಇತ್ತು ಅಂತ ಹೇಳಿದ್ ನೆನಪು, ಏನಾಯ್ತು? ಆ ಶ್ರೀರಾಮ್ಪುರ ಸೆಲ್ವಾ ಆಗಾಗ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾನೆ. ಏನು ಇತ್ಯರ್ಥ ಆಗಿಲ್ಲ. ಅದಕ್ಕೆ ಸೇಫರ್ ಸೈಡ್ಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಕಂಪ್ಲೇಂಟು ಕೋರ್ಟು ಅಂತ ಹೋದ್ರೆ ಅವ್ರ ಸ್ಟೇ ತಂದು ವರ್ಕ್ ಡಿಲೇ ಆಗುತ್ತೆ. ನಮ್ಮ ಕೋಟ್ಯಾಂತರ ರೂಪಾಯಿ ಹೆಲ್ಡಪ್ ಆಗ್ಬಿಡುತ್ತೆ.
ಈ ಮಿನಿಸ್ಟ್ರು ಪೊಲೀಸ್ನವ್ರನ್ನ ಬಿಟ್ಟಾಕು, ಬೆಂಗಳೂರು ರೌಡಿಗಳನ್ನೆಲ್ಲ ಕೂಡಿ ಕಳಿಯೋ ಲೆಕ್ಕ ಹಾಕು. ಅದರಲ್ಲಿ ಮಾರ್ಕ್ಸ್ ಯಾರು ಜಾಸ್ತಿ ತಗೋತಾರೋ ಆ ರೌಡಿಗೆ ಡೀಲ್ ಕೊಡು. ಎಲ್ಲ ಕೆಲಸ ಕ್ಲಿಯರ್ ಆಗುತ್ತೆ. ಓಕೆ ಅಣ್ಣ, ಹಾಗೆ ಮಾಡ್ತೀನಿ. ಆಯ್ತು, ಬರ್ತೀನಿ. ಬಾ. ಓ ನಮಸ್ಕಾರ ಮಿನಿಸ್ಟರ್ಗೆ. ಅಣ್ಣ ಟೈಪ್ ಮಾಡ್ತಾ ಇದ್ದೇನೆ. ಹಲೋ, ಹೇಳೋ ಮುರುಘಾ, ಮರ್ಯಾದೆಯ ಮೊದಲ ಕಾಸ ಕೇಳೆ ಕೊಡ್ತಾ ಓಕೆ, ಇಲ್ಲಾಂದ್ರೆ ಬರ್ತಾ ರೈಟ್ ಲೆಫ್ಟ್ ಎತ್ತಾಕಂಬನ್ರ. ನನ್ ಮರ್ಯಾದೆ ತೆಗಿಬೇಡ್ರು. ಈ ಶ್ರೀರಾಮ್ಪುರ ಸೆಲ್ವಾನ ஒரு ಭಯ ಇರ್ಕನಂಡ. ಇವನಿಗೆ ಲಾಂಗ್ ಹಿಡಿದು ಡೀಲ್ ಮಾಡೋ ಮೀಟರ್ ಇಲ್ಲ. ಕಂಡೋರ್ ಸೊತ್ತಿಗೆ ಡೂಪ್ಲಿಕೇಟ್ ಪೇಪರ್ ಸೃಷ್ಟಿ ಮಾಡಿ ಎದುರಿಸಿ ರೋಲ್ ಕಾಲು ಮಾಡ್ತಾನೆ. ಬಕ್ರಾ ನನ್ನ ಮಕ್ಕಳು ಸಿಕ್ಕಿದ್ರೆ ಡಾನ್ ತರ ಪೋಸು ಕೊಡ್ತಾನೆ. ಓ, ಪಕ್ಕಾ ವಾರಸ್ದಾರನ್ ಸೈನ್ ಇದ್ದಂಗೆ ಇದೆ. ಪಾರ್ಟಿ ನೋಡಿದ ತಕ್ಷಣ ಸೌಂಡೇ ಇರಲ್ಲ. ಸೆಲ್ವಾ, ಮೈಸೂರು ರಿಂಗ್ ರೋಡ್ KK ಲೇಔಟ್ ಅಲ್ಲಿ 2 30-40 ಸೈಟ್, ಕಾರ್ನರ್, ದಿಕ್ಕು ದಿವಾಳಿ ಯಾರು ಇಲ್ಲ. ಕಾಂಪೌಂಡ್ ಹಾಕ ಕೇಳಿದ್ದೀನಿ. ಹೆಂಗೆ? ಮತ್ತಿ ಸೀನಾ BTS ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇದ್ದ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿವೆಯೋ ಅದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಬಂದು ಕಾಂಪೌಂಡ್ ಹಾಕ್ಸಿ ಪೇಪರ್ ರೆಡಿ ಮಾಡೋದು ಇವನ ಕೆಲಸ. ಸ್ವಲ್ಪ ಮೀಟರ್ ಇದೆ, ಟೈಮ್ ನೋಡಿ ಬಂದ ತೋರಿಸ್ತಾನೆ. ಒಳ್ಳೆ ಟೈಮ್ಗೆ ಬಂದೆ ಸೀನಾ. ಆ ನನ್ನ ಮಗ ನಮ್ಮನ್ ಕೇರ್ ಮಾಡ್ದೆ ಪೊಲೀಸ್ ಕಂಪ್ಲೇಂಟ್ ಮಾಡೋನಲ್ಲ ಆ ಬಿಲ್ಡರ್ ಮಲ್ಲೇಸ. ಸೆಲ್ವಾ, ನಾನ್ ನಿನ್ಗೆ ಅವತ್ತೇ ಹೇಳಿದೆ, ಈ ನನ್ನ ಮಕ್ಳು ಶ್ರೀಮಂತರೆಲ್ಲ ಒಂಥರ ಫಾರಂ ಕೊಳ್ಳಿದ್ದಂಗೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ರೇನೆ ಮೊಟ್ಟೆ ಇಡೋದು ಅಂತ. ಕೇಳಲಿಲ್ಲ ನೀ ನನ್ನ ಮಾತು. ಈಗ ಚುಚ್ಚನ್ ಬಾ. ಸಾವಿಗೆ ಇನ್ನೊಂದ್ ಹೆಸ್ರೆ ಸೆಲ್ವಾ. ಸೆಲ್ವಾ ಕೂತ್ಕೊಂಡ್ ಸೆಟಲ್ಮೆಂಟ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಮಚಾ ಪೊಲೀಸ್ಗೆ ಫೋನ್ ಪಂಡ್ರಿ ಅಡ ನೀ. ಇದೇನ್ ಗೊತ್ತಾ, ಗೋಡ ಒತ್ತಿದ್ರೆ ಸಾಕು ಬೇಜ ಚಿಂದಿ ಚಿಂದಿ ಆಗೋಗುತ್ತೆ. ಪೊಲೀಸು ಪೊಲಿಟಿಷಿಯನ್ ಸೆಕ್ಯೂರಿಟಿಗೆ ಅವ್ರೆ ಅಂತ ಬಂದ ತೋರಿಸ್ತೀಯ. ಈ ಲಾಂಗ್ಗೆ ಪೊಲೀಸು ಪೊಲಿಟಿಷಿಯನ್ಸ್ ಇಬ್ಬರು ರಕ್ತಾನು ಒಂದೇ. இந்த ಜೆರಾಕ್ಸ್ ನಲ್ಲ ಸ್ಟಡಿ ಪಣ್ಣೆ. ನೀನಾಗ್ ನಿನ್ ಸೆಟಲ್ಮೆಂಟ್ ಕರೆದ್ರೆ 50 ಲಕ್ಷ, ನಾನ್ ಕರೆದ್ರೆ 75 ಲಕ್ಷ. ಇವತ್ತು 6 ಗಂಟೆಗೆ ನಿನ್ ಡೆಡ್ ಲೈನ್ ಸ್ಟಾರ್ಟ್ ಆಗುತ್ತೆ. 6:10 ಸೆಲ್ವನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಮಗ ಬರ. ಏನ್ ಸರ್ ಇದು ಅನ್ಯಾಯ? ರಾತ್ರಿ ನಿಮ್ ಜನಗಳನ್ನೆಲ್ಲ ಸೇರಿಸಿ ಸ್ಲಮ್ ಕ್ರಿಯೇಟ್ ಮಾಡಿ ಬೋರ್ಡ್ ಬೇರೆ ಹಾಕಿದ್ದೀರಾ. ಈ ಜಾಗ ಸತ್ತು ಸ್ವರ್ಗದಲ್ಲಿರೋ ನನ್ ಗಂಡ ರಾಮಸ್ವಾಮಿ ಅಯ್ಯಂಗಾರ್ದು. ಇನ್ನೇ ನಮ್ಮಪ್ಪಂದ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನೋಡಿ. ಮರ್ಯಾದೆಯಿಂದ ನಮ್ ಜಾಗ ನಮಗ್ ಬಿಟ್ಕೊಡಿ. ಆಪು ವಿಕ್ರಿಯಾ ಲೆಫ್ಟ್ ಲ ಕಾಕಿ ರೈಟ್ ಲ ಕಾದಿ ಬ್ಯಾಕ್ ಲ ಕಾವಿ ಯಾ ಮುನಾಲ ನೀ ಕಾಲಿಡ ಮಚಾ. ಕಾದಿ ಕಾಕಿ ಇಬ್ರು ಗ್ರೀನ್ ಸಿಗ್ನಲ್ ಕೊಟ್ಮೇಲೆನೆ ನಾವಿಲ್ ಬಂದ್ ಟೆಂಟ್ ಹಾಕಿದ್ದು. ಸೈಲೆಂಟ್ ಆಗಿ ಮಗನ್ನ ಕರ್ಕೊಂಡು ಮನೆಗೆ ಹೇಳ್ತಾಡು. ಆಲ್ರೆಡಿ ಗಂಡನ್ ಕಳ್ಕೊಂಡಿದೀಯಾ, ಈ ನನ್ ಮಗನು ಹೋಗಿ ಆಗೋಯ್ತಾನೆ. ಸೆಲ್ವಾ, ಅನ್ಯಾಯವಾಗಿ ಬಂದ್ ತಗಲಾಕೊಂಡಲ್ಲೋ ಗೂಳಿ. ಗಿಲ್ಲಿ ಗೋಲಿ ಆಡೋ ಹುಡುಗರನ್ನ ಡೀಲ್ ಮಾಡಿ ಗೂಳಿ ಅನ್ಸ್ಕೊಂಡ್ರೆ ಸಾಲ್ದು. ಈ ಕೋಟೆನ ದಾಟಿ ನನ್ನ ಮುಟ್ಟು. ತಾಯಿ ಹಾಲ್ಗೂ ನಾಯಿ ಹಾಲ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಅವನ ಸಾವಡಿಗಳ
ತಾಯಿ ಹಾಲ್ಗೋ ನಾಯಿ ಹಾಲ್ಗೋ ವ್ಯತ್ಯಾಸ ಗೊತ್ತಾಗುತ್ತೆ.